ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮಧ್ಯಾಹ್ನ ಆಗೋಗಿದೆ. ಸೊ ನಂದು ಕೆಲಸಗಳೆಲ್ಲ ಅಂದರೆ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಮಾಡಬೇಕಾಗಿರೋ ಶೆಡ್ಯೂಲ್ ಎಲ್ಲ ಕಂಪ್ಲೀಟ್ ಅದಾದಮೇಲೆ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನದ್ದು ಹೆಂಗಿರುತ್ತೆ ರ್ಯಾಂಡಮ್ ಲಾಗ್ ಅಂತೇಳಿ. ಆಲ್ರೆಡಿ ಮಿಟ್ಟು ಬಂದು ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ಸೊ ಅಂದರೆ ಟೈಮ್ ಬಂದು 2 ಗಂಟೆ, ನಂದು ಇಷ್ಟೊತ್ತಾಯ್ತು ನೋಡಿ. ಹಾಗಿರುತ್ತೆ ಬೆಳಗ್ಗೆ 3 ಜನನೂ ರೆಡಿ ಮಾಡಿ ಅವರಿಬ್ಬರನ್ನ ಸ್ಕೂಲಿಗೆ ಕಳಿಸಿ, ಅವಳು ನಮ್ಮ ಮಿಂಚು ನನ್ನ ಜೊತೆನೇ ಇದ್ಲು. ಒಂದು ಸ್ವಲ್ಪ ಏನೋ ಜೋರು ಮಾಡಿದೆ ಅಂತೇಳಿ ಭಯಂಕರ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಫ್ರೆಂಡ್ಸ್. ಅವಾಗ ನಮ್ಮ ತಮ್ಮ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಹೋಗಿದ್ದಾನೆ. ಹಾಗಾಗಿ ನಾನು ಹುಡುಕಿರುವಂಥ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕಾಯಿತು. ಇದೇ ಒಂದು ರಿಕ್ವೆಸ್ಟ್ ಏನು ಗೊತ್ತಾ, ನಮ್ಮ ಲಾಗ್ಸ್ನ ಇಷ್ಟಪಟ್ಟು ನೋಡ್ತಾ ಇದ್ದು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ಒಂದು ಲೈಕ್ ಮಾಡಿ. ಮತ್ತು ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ನಾನು ಅಮೆಝಾನಲ್ಲಿ ಈ ತಿಂಗಳು ಸೇಲ್ ನಡೀತಾ ಇದೆ. ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಬಿಗ್ಗೆಸ್ಟ್ ಸೇಲ್ ಅಂತಲೇ ಹೇಳ್ಬೋದು. ಒಳ್ಳೆ ಆಫರಲ್ಲಿ ಎಲ್ಲದೂ ಕೂಡ ಪ್ರೊವೈಡ್ ಮಾಡ್ತಿರ್ತಾರೆ. ಸಮ್ಟೈಮ್ಸ್ ಸ್ಪೆಷಲ್ ಆಫರಲ್ಲಿ ನಾವು ದೊಡ್ಡ ಒಂದು ಪರ್ಚೇಸಿಂಗೇ ಮಾಡ್ಬೋದು. ಹಾಗೆ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಪ್ರೆಸೆಂಟ್ ಏನಂತಂದರೆ ಕುರ್ತಿ ಸೆಟ್ಸ್ನ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಂದೊಂದು ಕಲೆಕ್ಷನ್ಸ್ ಕೂಡ ಅಲ್ಟಿಮೇಟ್ ಅಂತ ಹೇಳ್ಬೋದು. ಸೊ 5 ಸೆಟ್ಸ್ ಇದೆ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಅದರಲ್ಲೂ ಕೂಡ ಕಡಿಮೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿದಂತರೂ ನೋ ಕಾಂಪ್ರಮೈಸ್ ಫ್ರೆಂಡ್ಸ್. ತುಂಬ ಚೆನ್ನಾಗಿರೋಂಥ ಕ್ವಾಲಿಟಿ 5 ಸೆಟ್ಗಳನ್ನ, ಅದರಲ್ಲೂ 3 ಪೀಸ್ ಸೆಟ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲದೂ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಅವೈಲೇಬಲ್ ಇರುತ್ತೆ. ಆರಾಮ್ಸೆ ಹೋಗಿ ಚೆಕ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡಿ. ಸೊ ಫ್ರೆಂಡ್ಸ್ ಇದೇ ನೋಡಿ, ಇದೇ ಒಂದು 5 ಸೆಟ್. ನಾನು ಕಲರ್ ಕೂಡ ಅಷ್ಟೇ ನೋಡಿ ಚಾಯ್ಸ್ ಮಾಡಿದ್ದೀನಿ. ನನಗೆ ಯಾವ ಕಲರ್ ಚೆನ್ನಾಗಿ ಕಾಣುತ್ತೆ ಮತ್ತು ನನಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಜಸ್ಟ್ ನೋಡಿ ಇಟ್ಟಿದ್ದೀನಿ ಅಷ್ಟೇ. ಇವಾಗ ವಿಯರ್ ಮಾಡಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಹೆಂಗಿದೆ ಏನೇನು ಅಂತ ಹೇಳಿ. ಒಂದೊಂದು ಕೂಡ ನನಗೆ ಬೈ ಹಾರ್ಟ್ ಹೇಳ್ತಾ ಇದ್ದೀನಿ, ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗುತ್ತೆ. ಮೆಹಂದಿ ಕಲರ್ ಮತ್ತು ಕ್ರೀಮ್ ವಿತ್ ಆರೆಂಜ್, ಪರ್ಪಲ್, ಇದಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ವೇಟ್ ಮಾಡಿ ತೋರಿಸ್ತೀನಿ. ಇದು ಕೂಡ ಅಷ್ಟೇ ಕ್ರೀಮ್ ಕಲರ್ ಮತ್ತು ಲಾಸ್ಟಲ್ಲಿ ರೆಡ್ ಕಲರ್. ಸೊ ಎಸ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲದನ್ನು ಕೂಡ ನಾನು ಹೆಂಗಿದೆ ಏನು ಕ್ವಾಲಿಟಿ ಎಲ್ಲದೂ ಕೂಡ ಶೇರ್ ಮಾಡ್ತಾ, ಜೊತೆಲಿ ಪಕ್ಕದಲ್ಲಿ ವಿಯರ್ ಮಾಡಿರುವಂಥ ಕ್ಲಿಪ್ಪಿಂಗ್ಸ್ನ ಕೂಡ ನಿಮಗೆ ನಾನು ಹಾಕ್ತಾ ಹೋಗ್ತೀನಿ. ಸೊ ದಟ್ ನೀವು ಆರಾಮ್ಸೆ ನೋಡಿ ಚಾಯ್ಸ್ ಮಾಡ್ಕೋಬಹುದು. ಆ್ಯಂಡ್ ಫಸ್ಟ್ ಡ್ರೆಸ್ ಬಂದು ಮೆಹಂದಿ ಕಲರ್ದು. ಈ ಕಲರ್ ಇತ್ತೀಚೆಗೆ ಏನ್ ನೋಡಿದ್ರು ಕೂಡ ಇಷ್ಟಪಡೋ ರೀತಿಯಾಗಿ ಆಗ್ತಾ ಇದೆ. ಸೊ ಫ್ರೆಂಡ್ಸ್ ಇದು ಬಂದು ದುಪ್ಪಟ, ಹಾಗೆ ಇದು ಬಂದು ಬಾಟಮ್ ನೋಡಿ ಫುಲ್ ದಪ್ಪ ಕ್ವಾಲಿಟಿಲಿ ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಬಂದು ಬಾಟಮ್ ಆಗಿರುತ್ತೆ. ಲೆಂತ್ ಕೂಡ ಅಷ್ಟೇ ತುಂಬಾ ಲೆಂತಿ ಆಗಿದೆ ಮತ್ತೆ ದಪ್ಪ ಬಟ್ಟೆ ಇದೆ. ಹ್ಯಾಂಡ್ಗೆ ಪಾಕೆಟ್ಸ್ ಏನು ಕೊಟ್ಟಿಲ್ಲ, ಬಟ್ ಓಕೆ, ಬಟ್ಟೆ ವೈಸ್ ನೋಡಿದ್ರೆ ನಂಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಅಂಡ್ ಇದರ ಟಾಪ್ ಬಂದು ಇದ್ರ ಬಗ್ಗೆನೇ ಹೇಳ್ಬೇಕು. ಆಕ್ಚುಲಿ ಅನರ್ಕಲಿ ಟೈಪ್ ಬಂದಿದೆ, ಬಟ್ ಇದಕ್ಕೆ ಸೈಡ್ ಕಟ್ಟಿದೆ, ಆದ್ರೂ ಕೂಡ ಅನರ್ಕಲಿ ಟೈಪ್ ಕಾಣುತ್ತೆ. ಅಂಡ್ ಕ್ಲಾತಿಂಗ್ ಅಂತೂ ಒಳ್ಳೆ ಫ್ಯಾಬ್ರಿಕ್ ಫ್ರೆಂಡ್ಸ್, ತುಂಬಾ ದಪ್ಪ ಕ್ವಾಲಿಟಿ ಇರುವಂತ ಫ್ಯಾಬ್ರಿಕ್ ಆಗಿದೆ. ಅಂಡ್ ಇದು ಹೇಳಿದ್ನಲ್ಲ ಅನರ್ಕಲಿ ಟೈಪ್ ಕೊಟ್ಟಿದ್ದಾರೆ, ಬಟ್ ಸೈಡ್ ಕಟ್ ಕೊಟ್ಟಿದ್ದಾರೆ ನಮಗೆ. ಅದು ಒಂಥರ ಡಿಫ್ರೆಂಟ್ ಆಗಿ ಕಾಣುತ್ತೆ, ಡಿಫ್ರೆಂಟ್ ಲುಕ್ ಅಂತ ಹೇಳ್ಬೋದು. ಅಫಿಷಿಯಲ್ಗಂತೂ ಹೇಳಿ ಮಾಡಿಸ್ದಂಗೆ ಇದೆ ಇದು ಡ್ರೆಸ್ ಬಂದು. ಅಂಡ್ ಅನದರ್ ಒನ್ ಬಂದು ಇದು ಅಷ್ಟೇ 3 ಪೀಸ್ ಕುರ್ತಿ ಸೆಟ್, ಆರೆಂಜ್ ಮತ್ತೆ ಕ್ರೀಮ್ ಕಲರ್ ಒಂದು ಕಾಂಬಿನೇಷನ್ ಅಲ್ಲಿ ಬಂದಿರುವಂತದ್ದು. ದುಪಟ ಮತ್ತೆ ಬಾಟಮ್ ಅಂಡ್ ಟಾಪ್. ಸೊ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ಕ್ವಾಲಿಟಿ ಅಂತೂ ಮಸ್ತ್. ನೀವೇನಾದ್ರು ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕಾಗಿರ್ಬೋದು, ಆಫಿಷಿಯಲ್ ಅಥವಾ ಕಾಲೇಜ್ ವೇರ್ಸ್ಗೆ ಒಳ್ಳೆ ಕ್ವಾಲಿಟಿ ಬಟ್ಟೆನ ಹುಡುಕ್ತಾ ಇದೀರಿ, ಅದು ಲಾಂಗ್ ಯೂಸ್ ಆಗು ಬರಬೇಕು, ಬೇಗ ಹಾಳಾಗಬಾರ್ದು ಅಂತಂದ್ರೆ ಈ ಬಟ್ಟೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆಲ್ಲ, ಫುಲ್ಲಿ ಅಫಿಷಿಯಲಿ ಲುಕ್ ಅಂತಾನೆ ಹೇಳ್ಬೋದು. ಅಂಡ್ ಅನದರ್ ಒನ್ ಬಂದು ಪರ್ಪಲ್. ನಾನು ಹೇಳಿದ್ನಲ್ಲ ತೋರಿಸ್ತೀನಿ, ಇದಂತೂ ಎಷ್ಟು ಮಸ್ತ್ ಇದೆ ಅಂತ ಹೇಳಿ. ಫ್ರೆಂಡ್ಸ್ ಇದು ಬಂದು ದುಪಟ. ಇದು ಎಷ್ಟು ಸಾಫ್ಟ್ ಫ್ಯಾಬ್ರಿಕ್ ಇದೆ ಗೊತ್ತಾ, ಸಖತ್ ಸಾಫ್ಟ್ ಫ್ಯಾಬ್ರಿಕ್ ಅಲ್ಲಿ ಕೊಟ್ಟಿದ್ದಾರೆ. ಒಂಥರ ಇದೇ ಇಷ್ಟ ಆಯ್ತು ನನಗೆ ಡ್ರೆಸ್ಗಿಂತ ಜಾಸ್ತಿ, ಅಷ್ಟು ಚೆನ್ನಾಗಿದೆ. ದುಪಟ ಬಂದು ಕುರ್ತಿ ಬಂದು ಸಖತ್ತಾಗಿದೆ. ಅದಕ್ಕಿಂತ ಮುಂಚೆ ನಾನು ಬಾಟಮ್ ತೋರಿಸ್ಬಿಡ್ತೀನಿ. ಬಾಟಮ್ ಎಷ್ಟು ಫ್ರೀ ಆಗಿ ಎಷ್ಟು ಲೆಂತಿ ಆಗಿ ನೀಟಾಗಿ ಕೊಟ್ಟಿದ್ದಾರೆ. ಇದು ನೋಡಿ, ಎಸ್ ಇದು ಬಂತು ಅಂತಂದ್ರೆ ಡಿಸೈನ್ ನೋಡ್ತಾ ಇದ್ದೀರಾ, ಸಮಥಿಂಗ್ ಡಿಫ್ರೆಂಟ್ ಇದೆ. ಡಿಸೈನ್ ಸೇಮ್ ಇಲ್ಲ ಆಕ್ಚುಲಿ, ಇಲ್ಲಿಂದ ಬೇರೆ ರೀತಿ ಡಿಸೈನ್, ಮತ್ತೆ ಈ ಕಡೆ ಸೈಡ್ ಅಲ್ಲೂ ಕೂಡ ನಮಗೆ ಫುಲ್ ಸ್ಪೇಸಿಯಸ್ ಆಗಿರುವಂತ ಡಿಸೈನ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಸ್ಲೀವ್ಸ್ ಎಲ್ಲ ಫುಲ್ ಸ್ಲೀವ್ಸ್ ಆಗಿರುತ್ತೆ, ಮತ್ತೆ ಫ್ಯಾಬ್ರಿಕ್ ಕೂಡ ಅಷ್ಟೇ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಡಿಸೈನ್ ನೋಡಿ, ವಾವ್ ಅಲ್ವಾ, ಪರ್ಪಲ್ ಕಲರ್ ಅದರಲ್ಲೂ. ಸೊ ಪರ್ಪಲ್ ಕಲರ್ ಅದೇನೋ ಗೊತ್ತಿಲ್ಲ, ಯಾರ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ನೆಕ್ಸ್ಟ್ ಡ್ರೆಸ್ ಬಂದು ಇದು ಕ್ರೀಮ್ ಕಲರ್ ವಿತ್ ಗ್ರೀನ್ ಕಾಂಬಿನೇಷನ್. ಇದಂತೂ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಸೊ ಇದು ಬಂದು ದುಪಟ. ಸೊ ದುಪಟ ಈ ಥರ ಲೈಟ್ ವೈಟ್ ಇದೆ, ಸೊ ಫ್ಲೇರ್ಡ್ ಅಂತ ಅನ್ಸುತ್ತೆ. ಓಕೆ, ಬಟ್ ಇಲ್ಲಿ ನೋಡಿ ಇದು ಇದೆ ಅಲ್ಲ, ಬಾಟಮ್ ಏನಿದೆ ದಪ್ಪ ಬಂದಿದೆ ಕ್ವಾಲಿಟಿ. ಸೊ ನಾನು ಏನು ತೋರಿಸ್ತಾ ಇದ್ದೀನಿ ಎಲ್ಲರೂ ಕೂಡ ನೀವೇನಾದ್ರು ತಗೊಂಡ್ರಿ, ಯಾವ್ದು ಪರ್ಚೇಸ್ ಮಾಡಿದ್ರು ಕೂಡ ಪರವಾಗಿಲ್ಲ, ಫೀಡ್ಬ್ಯಾಕ್ ಶೇರ್ ಮಾಡ್ತೀರಾ. ಅಷ್ಟು ಚೆನ್ನಾಗಿದೆ ಡ್ರೆಸ್ಸಸ್ ಬಂದು. ಸೊ ಲೆಂತಿಯಾಗಿ ಫ್ಯಾಬ್ರಿಕ್ ವೈಸ್ ಕ್ವಾಲಿಟಿ ವೈಸ್ ವೆರಿ ಗುಡ್. ಆ್ಯಂಡ್ ಇಲ್ಲಿ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಈ ಒಂದು ಟಾಪ್ದು.
ಫ್ಲೋರಲ್ ಡಿಸೈನ್, ಕಂಪ್ಲೀಟ್ಲಿ ಫ್ಲೋರಲ್ ಡಿಸೈನ್ ಮತ್ತೆ ಗ್ರೀನ್ ಕಾಂಬಿನೇಷನ್, ರೆಡ್ ಕಾಂಬಿನೇಷನ್ ಎಷ್ಟು ಹೈಲೈಟಿಂಗ್ ಆಗಿ ಕಾಣಿಸ್ತಾ ಇದೆ. ಫುಲ್ಲಿ ಅಫಿಷಿಯಲ್ ಲುಕ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರಿಗೆ ಈ ಡ್ರೆಸ್ಸಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು ಈ ಡ್ರೆಸ್ನಂತೂ. ಅಂಡ್ ಲಾಸ್ಟ್ ಒಂದು ಬಂದು ರೆಡ್ ಡ್ರೆಸ್. ಅಂಡ್ ಇಲ್ಲಿ ಇದು ಬಂದು ದುಪಟ್ಟ. ಸೊ ಇದು ಬಂದು ಬಾಟಮ್ ವಿಯರ್. ಇದರಲ್ಲಿ ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಓಕೆ, ಲೈಟ್ ವೇಟ್ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ. ಇದು ಸ್ವಲ್ಪ ಸ್ಪೇಷಿಯಸ್ ಇದೆ. ಓಕೆ, ಸೊ ಕೆಲವೊಬ್ಬರಿಗೆ ಬಾಟಮ್ ಹತ್ರ ಜಾಸ್ತಿ ಪ್ರಾಬ್ಲಮ್ ಅಂತ ಅನಿಸ್ತಾ ಇರುತ್ತೆ. ಆ ಥರದ್ದು ಯಾವುದೂ ಇಲ್ಲ. ಈ 5 ಸೆಟ್ಸಲ್ಲೂ ಆ ಥರ ಪ್ರಾಬ್ಲಮ್ ಆಗುವಂಥ ಕ್ವಾಲಿಟಿ ಆಗಿರ್ಬೋದು, ಪ್ರಾಬ್ಲಮ್ ಆಗುವಂಥ ಲೆಂತ್ ಆಗಿರ್ಬೋದು. ಸೊ ಅದು ಯಾವುದೂ ಕೂಡ ನನಗೆ ಅನಿಸ್ಲಿಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಇದು ಕೂಡ ಅಷ್ಟೇ ಅನಾರ್ಕಲಿ ಕುರ್ತಿ, ಫ್ರಂಟ್ ಅಲ್ಲಿ ಡಿಸೈನ್ ಬಂದಿದೆ. ಅಂಡ್ ಅದಕ್ಕಿಂತ ಇದು ಡಿಫ್ರೆಂಟ್ ಆಗಿದೆ. ಅದು ಯಾಕಂದ್ರೆ ಸೈಡ್ ನೆರಿಗೆ ಬಂದಿತ್ತು, ಇದು ಫ್ರಂಟ್ ನೆರಿಗೆ ಬಂದಿದೆ. ಇನ್ನು ಡಿಸೈನ್ ನೋಡಿ ಫ್ರಂಟ್ ಅಲ್ಲಿ ಯಾವ ತರ ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗೆ ಸ್ಲೀವ್ಸ್ ಅಲ್ಲೂ ಅಷ್ಟೇ. ಅಂಡ್ ನಾನು ಒಂದೊಂದನ್ನು ಕೂಡ ನಿಮಗೆ VR ಮಾಡಿ ಕೂಡ ತೋರಿಸಿದ್ದೀನಿ ಹೆಂಗೆ ಕಾಣುತ್ತೆ ಅಂತೇಳಿ. ಪ್ರತಿಯೊಂದ್ರದ್ದು ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಪರ್ಚೇಸ್ ಮಾಡಿ. ಆ್ಯಂಡ್ ಆಫರ್ ನಡೀತಾ ಇದೆ, ಮಿಸ್ ಮಾಡಬೇಡಿ. ಈ ಸೇಲಲ್ಲಿ ಅಂದ್ರೂ ನೀವು ಏನೇ ಪರ್ಚೇಸ್ ಮಾಡಿದ್ರು ಕೂಡ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ. ಮತ್ತೆ ಇಷ್ಟು ಒಳ್ಳೆ ಫ್ಯಾಬ್ರಿಕ್ ಮತ್ತೆ ಇಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅಂದ್ರೆ ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ಸೊ ಈಗಲೇ ಹೋಗಿ ಚೆಕ್ ಮಾಡಿ, ಪರ್ಚೇಸ್ ಮಾಡಿ. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್. ಇವತ್ತು ತುಂಬ ಲೇಟ್ ಆಗಿಬಿಟ್ಟಿದೆ, ನಂದು ವರ್ಕ್ಸ್ ಎಲ್ಲ ಲೇಟ್ ಆಗ್ತಿದೆ. ನಾನು ಎದ್ದು ಜಸ್ಟ್ ನಾನು ಶೆಡ್ಯೂಲ್ ಮುಗಿಸ್ಕೊಂಡು ಇವತ್ತು ಏನು ಮಾಡಬೇಕು ಏನು ಪ್ಲಾನಿಂಗ್ಸ್ ಮಾಡ್ಕೊಳ್ಳೋದ್ರೊಳಗಡೆ 1 hour ಹೋಗೋಯ್ತು. ಬಟ್ ಇವತ್ತು ನಾನು ಬೇಗ ಎದ್ದೇಳೋಕ್ಕಾಗಲಿಲ್ಲ. ಅಂದರೆ 5 ಗಂಟೆಗೆ ಎದ್ದು ಬೇಗ ಎದ್ದೇಳಿಲ್ಲ, ಮತ್ತು ಯೋಗನೂ ಕೂಡ ಮಾಡಲಿಲ್ಲ, ಏನೂ ಇಲ್ಲ. ಯಾಕಂದರೆ ರಾತ್ರಿ ಸಡನ್ನಾಗಿ ಸುಸ್ತಾಗ್ಬಿಡ್ತು ಫ್ರೆಂಡ್ಸ್. ನನಗೆ ತುಂಬ ಕೆಲಸಗಳು ಮಾಡ್ತಿರ್ತೀನಲ್ಲ, ಸಡನ್ನಾಗಿ ಕೆಲವೊಮ್ಮೆ ಸುಸ್ತಾಗುತ್ತೆ. ಹಂಗೆ ಸುಸ್ತಾದಾಗ ನನ್ನ ಬಾಡಿಗೋಸ್ಕರ ನಾನು ಫುಲ್ ಟೈಮ್ ಕೊಟ್ಬಿಡ್ತೀನಿ. ಯಾಕಂದರೆ ನಮ್ಮ ಬಾಡಿ ಕೂಡ ಇಂಪಾರ್ಟೆಂಟ್ ಅಲ್ಲ ಹಾಗೆ. ಸೊ ಅವಾಗವಾಗ ಅನಿಸುತ್ತೆ ತುಂಬ ಸುಸ್ತಂತ ಅನಿಸುತ್ತೆ, ಅವಾಗ ಮಾತ್ರ ಫುಲ್ ರೆಸ್ಟಲ್ಲಿ ಇದ್ಬಿಡ್ತೀನಿ ನಾನು. ಆ್ಯಂಡ್ ಇವಾಗ ಲೇಟಾಗಿ ಎದ್ದ, ಇವತ್ತೇನು ಮಾಡೋದು ಬೇಡ ಅಂತೇಳಿ 11 ಗಂಟೆ ಕ್ಲಾಸ್ ಇದೆ. ಅಷ್ಟರೊಳಗಡೆ ಇವತ್ತಿನ ಕೆಲಸ ಆದರೆ ಮಾತ್ರ ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡು ಮೆಂಟಲಿ ಫಿಕ್ಸ್ ಆಗಿದ್ದೀನಿ. ಬಿಕಾಸ್ ತುಂಬ ಕೆಲಸ ಇದೆ. ಇವತ್ತು ಹುಣ್ಣಿಮೆ ಬೇರೆ ಫ್ರೆಂಡ್ಸ್. ನನ್ನ ಗ್ರಹಚಾರಕ್ಕೆ ಹುಣ್ಣಿಮೆಗೆ ಲೇಟ್ ಆಗಿಬಿಡುತ್ತೆ. ಪ್ರತಿ ಸರಿ ಅಬ್ಸರ್ವ್ ಮಾಡ್ದಂಗೆ ಬೇಕಂತೇಳಿ ಹುಣ್ಣಿಮೆಗೆ ಏನಾದರೂ ಒಂದು ಆಗ್ತಿರುತ್ತೆ. ಇಟ್ಸ್ ಓಕೆ, ಅದು ಏನೇ ಆದರೂ ಪರವಾಗಿಲ್ಲ. ನನ್ನ ಮೈಂಡ್ ಸೆಟ್ ಮಾತ್ರ ನಾನು ಕದಲಿಸೋಕೆ ಬಿಡಲ್ಲ ಅಂತ ಹೇಳಿ ಮತ್ತೆ ಇವಾಗ ಎದ್ದು ಪ್ಲಾನಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಅಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಕ್ಕಳು ಮಲಗಿದ್ದಾರೆ, ಚಿಟ್ಟಿ ಅಲ್ಲಿದ್ದಾನೆ, ಅಮ್ಮ ಒಬ್ಬರೇ ಇರ್ತಾರೆ ಅಂತೇಳಿ ಅಲ್ಲಿರ್ತಾನಲ್ಲ, ಇನ್ನೂ ಬಂದಿಲ್ಲ. ಅವನು ಎಷ್ಟೊತ್ತಿಗೆ ಬರಲಿ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಕಾಯ್ತಿದ್ದೀನಿ. ನಾನು ಫೋನ್ ಮಾಡಿಲ್ಲ. ಸೊ ನಿಮಿಟ್ಟು ಇವಾಗ ಎದ್ದಿದ್ದಾಳೆ. ಅವ್ರನ್ನ ಫ್ರೆಶ್ ಅಪ್ ಮಾಡಿಕೊಂಡು ನಾನಿಂದ ನನ್ನ ಕೆಲಸಗಳನ್ನ ಮುಗಿಸ್ಕೊತೀನಿ. ಈ ಲಾಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಕೀಪ್ ವಾಚಿಂಗ್, ಬಿಕಾಸ್ ನಾನು ತುಂಬ ವಿಚಾರಗಳನ್ನ ಶೇರ್ ಮಾಡ್ಕೋಬೇಕಂತ ಇದ್ದೀನಿ. ಬಿಕಾಸ್ ಇವತ್ತು ಹುಣ್ಣಿಮೆ ಅಲ್ವಾ, ಅದ್ರದ್ದು ಕೆಲವೊಂದಷ್ಟು ಪೂಜೆಗಳೆಲ್ಲ ಮಾಡ್ಕೊತಿರ್ತೀನಿ, ಅದನ್ನಾಗಿರ್ಬೋದು. ಮತ್ತು ಇನ್ನು ನಮ್ಮದು ಡೈಲಿ ರೂಟೀನ್ಸ್ ಆಗಿರ್ಬೋದು, ಮಾಮ್ ಲೈಫ್ ಆಗಿರ್ಬೋದು, ಪ್ರತಿಯೊಂದು ಕೂಡ. ಇನ್ನು ಕೈ ಯಾಕೆ ಖಾಲಿ ಇದೆ ಅಂತ ಅನ್ಕೊತಿದ್ದೀರಾ? ನಾನು ಯಾವಾಗಲೂ ಕ್ರಿಸ್ಟಲ್ಸ್ ಹಾಕ್ತಿರ್ತೀನಿ ಗೊತ್ತಾ. ಸೊ ಇವತ್ತು ಮೇಯ್ನಾಗಿ ಹುಣ್ಣಿಮೆ ದಿನನೇ ಅದಕ್ಕೆ ನಾವು ರೀಚಾರ್ಜ್ ಮಾಡೋದು. ಸೊ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ. ಈ ಎಣ್ಣೆ ಕೂಡ ಡಿಫ್ರೆಂಟಾಗಿ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಂತಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವಾಗ ಬೇಡ, ಜಾಸ್ತಿ ಆಗಿಬಿಡುತ್ತೆ. ಬಟ್ ಹೇರ್ ಗ್ರೋತ್ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೋಸ್ಕರ ಏನೋ ರೆಮಿಡಿ ಮಾಡ್ಕೊಂಡು ಹಚ್ಕೊಂಡಿದ್ದೀನಿ. ಇದು ಮಾತ್ರ ಮಿಸ್ ಇಲ್ಲ, 100% ವರ್ಕ್ ಆಗೋವಂಥದ್ದು. ಸೊ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ, ಬೇಕೇ ಬೇಕು ನಮಗೆ ಆ ರೆಮಿಡಿ ಅಂತ ಇತ್ತು ಅಂದರೆ ನನಗೆ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಸೊ ಬಿಟ್ಟು ಬಚ್ಚಲಿಗೆ ಹೋಗಿ ಬಂದೆ. ಸೊ ಎದ್ದು ಸೀದಾ ಬಚ್ಚಲಿಗೆ ಹೋಗ್ತಾ ಇದ್ದಾಳೆ. ಆ್ಯಂಡ್ ಚಲೋ ಇವತ್ತು ಏನು ಗೊತ್ತಾ, ಬೆಳಗ್ಗೆನೇ ಜಯಂತ್ ಒಂದು 4:15 ಎದ್ಬಿಟ್ಟಿರ್ತಾರೆ. 4:15 ಎದ್ದು ಎಲ್ಲ ಅವ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿರ್ತಾರೆ. ನನಗೆ ಇನ್ನೂ ಸಲಾಡ್, ಇದು ಮಕ್ಕಳಿಗೋಸ್ಕರ ಸಲಾಡ್ ಇಟ್ಟಿರ್ತಾರೆ. ಆ್ಯಂಡ್ ಇದು ನನಗೋಸ್ಕರ ಫ್ರೆಂಡ್ಸ್ ಆಮ್ಲ ಜ್ಯೂಸ್. ನಾನು ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಲ್ಲ, ಆಮ್ಲ ಜ್ಯೂಸ್ ಕೊಡ್ತಾ ಇದ್ದಾರೆ ನನಗೆ ABC ಬದಲು ಅಂತೇಳಿ. ಎಂಥ ಇಲ್ಲಿ ಬೆನಿಫಿಟೆಡ್ ಅಂದರೆ, ಜಯಂತ್ ಹೇಳೋರು ನನಗೆ ಉಪ್ಪು ಹಾಕೊತಾ ಇದ್ದೀನಿ. ಸೊ ನನಗೆ ಅಷ್ಟು ಕಹಿದು ಕುಡಿಯೋಕ್ಕಾಗಲ್ಲ, ಅದಕ್ಕೆ ಉಪ್ಪು ಹಾಕೊಂಡ್ರೆ ಒಳ್ಳೆ ಟೇಸ್ಟ್. ಗೊತ್ತಾ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಜಯಂತ್ ಹೇಳಿದ್ರು ಸ್ಟಾರ್ಟಿಂಗು ಕುಡಿ ಅಂತ ಹೇಳಿ. ನಾನು ಇಲ್ಲ, ನನಗೆ ಆಗಲ್ಲ, ಅದು ನನಗೆ ಬೇಡ, ABC ಅಷ್ಟೇ ಕುಡಿತೀನಿ ನಾನು ಅಂತಂದು. ಇದಕ್ಕೆ ಆ್ಯಕ್ಚುಲಾಗಿ ABCಗಿಂತ ನೀನು ಇದನ್ನು ಜಾಸ್ತಿ ಕುಡಿಬೇಕು. ನಿನಗೆ ಇಮ್ಯುನಿಟಿ ಮತ್ತು ಹೇರ್ ಗ್ರೋತ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಡೈಜೆಷನ್, ಮೇಯ್ನಾಗಿ ಹೊಟ್ಟೆ ಗಟ್ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ಇದನ್ನು ಕುಡಿ ಅಂತೇಳಿ ಫೋರ್ಸ್ ಮಾಡೋರು ನಾನು ಕುಡಿತಿರಲಿಲ್ಲ. ಆ್ಯಂಡ್ ಮತ್ತೆ ಮೊನ್ನೆ ಏನು ಗೊತ್ತಾ, 3 days ಕಂಟಿನ್ಯೂಸ್ ಆಗಿ ಕೊಟ್ಟರು ಫ್ರೆಂಡ್ಸ್. ನನಗೆ ಸಡನ್ನಾಗಿ ಫುಲ್ ಲೂಸ್ ಮೋಷನ್ ಆಗೋದು ಸ್ಟಾರ್ಟ್ ಆಯಿತು. 2 times ಅಷ್ಟೇ ಆಗಿದ್ದು. ಬಟ್ ನಾನು ಎದ್ಕೊಂಡ್ಬಿಟ್ಟಿದ್ದೆ, ಯಾಕೆ ಹಿಂಗಾಯಿತು ಅಂತೇಳಿ. ಆಮೇಲೆ ಜಯಂತ್ ಹೇಳಿದ್ರು, ಇದು ಮೇಯ್ನಾಗಿ ಬಾಡಿನ ಕ್ಲೆನ್ಸ್ ಮಾಡುತ್ತೆ. ಮತ್ತು ನೀನೇನು ಫ್ಯಾಟ್ ಲಾಸ್ ಮಾಡ್ಬೇಕಂತ ಇದೆಯಾ, ವೇಟ್ ಲಾಸ್ ಮೀನ್ಸ್ ನನಗೂ ಅನಿಸುತ್ತೆ, ನೀವು ಹಿಂಗೆ ನೋಡೋದಕ್ಕೆ ನಾನು ಪರ್ಫೆಕ್ಟ್ ಇದ್ದೀನಿ ಅಂತ ಅನಿಸುತ್ತೆ. ಬಟ್ ನಾನು ಇನ್ನೂ ಪರ್ಫೆಕ್ಟ್ ಆಗಿರಬೇಕು, ದಪ್ಪ ಆಗಬಾರ್ದು ಅನ್ನೋದು ನನಗಿರುತ್ತೆ. ಸೊ ಹಾಗೆ ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಕುಡಿ ಅಂತ ಹೇಳಿದ್ರು ಫ್ರೆಂಡ್ಸ್. ಕುಡಿದೆ, ಅದಾದಮೇಲೆ ಮೋಷನ್ ಕೂಡ ಆಯಿತು, ಎದ್ಕೊಂಡ್ಬಿಟ್ಟೆ. ಬಟ್ ಗೊತ್ತಾಯಿತು ಇದನ್ನು ಕುಡಿದಿದ್ದಕ್ಕೆ ಆ ಥರ ಆಗಿದ್ದು ಅಂತ ಹೇಳಿ. ಅದಾದಮೇಲೆ ಎಷ್ಟು ಫ್ರೀ ಇದೆ ಗೊತ್ತಾ ಬಾಡಿ, ಮತ್ತು ಹೊಟ್ಟೆ ಕೂಡ ಅಷ್ಟೇ ಸ್ವಲ್ಪ
ಪ್ಲಾಂಟ್ ಆದಂಗೆ ಆಯಿತು. ಬಿಕಾಸ್ ನಮ್ಮ ಬಾಡಿಲಿ ನಾವು ತಿಂದಿರುವಂಥ ಗಲೀಜೆಲ್ಲ ಸ್ಟೋರ್ ಆಯಿತು ಅಂತಂದರೆ ಕೆಲವೊಬ್ರಿಗೆ ಬೊಜ್ಜು ಬರುವಂಥದ್ದು, ಕೆಲವೊಬ್ಬರಿಗೆ ಹೊಟ್ಟೆ ಉಬ್ಬರ ಆಗುವಂಥದ್ದು, ಏನು ತಿಂದರೂ ಕೂಡ ಅದು ಹೆಂಗಾಗೋ ಗೊತ್ತಾ ಫ್ರೆಂಡ್ಸ್, ನಂಗೆ ಹಾಕಿದ್ದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅಂದರೆ ಈ ಕಡೆ ಕಡಿಮೆ ತಿನ್ನೋಂಗೂ ಇಲ್ಲ, ಈ ಕಡೆ ಜಾಸ್ತಿ ತಿನ್ನೋಂಗೂ ಇಲ್ಲ, ಒಂಥರ ಎದೆ ಮೇಲೆ ಸಿಕ್ಕೊಂಡಂಗೆ ಆಗೋದು, ಏನೋ ಅನ್ಹೆಲ್ತಿ, ಕಂಪ್ಲೀಟ್ಲಿ ಫುಡ್ ವಿಚಾರದಲ್ಲಿ ಅನ್ಹೆಲ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗಿರ್ತೀವಿ. ಬಟ್ ಮೋಷನ್ ಆಗಿ ಬಾಡಿ ಎಲ್ಲ ಕ್ಲೆನ್ಸ್ ಆದಮೇಲೆ ಅಬ್ಬಾ ಇಂಥ ಫ್ರೀ ಸಿಗುತ್ತೆ ಅಂದರೆ ಡೈಲಿ ಒಂದು ಟೀ ಲೋಟದಷ್ಟಾದರೂ ಇಟ್ಟೋಗು ನಾನು ಕುಡಿತೀನಿ ಅಂತ ಹೇಳಿದ್ದೆ. ಹಂಗಾಗಿ ಇಟ್ಟೋಗಿದ್ದಾರೆ, ಸಖತ್ತಾಗಿ ಮಾಡ್ತಾರೆ. ನನ್ನ ಗಂಡ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ಅವ್ರ ಕೈಯಲ್ಲಿ ಅದು ಏನಿದೆನೋ ಗೊತ್ತಿಲ್ಲ, ಅಮೃತ. ನಾನಷ್ಟೇ ಹೇಳ್ತಾ ಇಲ್ಲ, ಆ್ಯಕ್ಚುಲಿ ನಾನು ಲಾಸ್ಟ್ ಪರ್ಸನ್ ಆ ಥರ ಹೇಳ್ತಾ ಇರೋದು. ಅಲ್ಲಿ ಅವರು ವಿದ್ಯಾನಗರದಲ್ಲಿ ಏನು ಸ್ಟಾಲ್ ಹಾಕೊಂಡಿದ್ದಾರಲ್ಲ, ಅಲ್ಲಂತರೂ ಜನ ಅಲ್ಟಿಮೇಟ್ ರೆಸ್ಪಾನ್ಸ್ ಅವ್ರಿಗೆ. ಅವ್ರು ಕೊಡ್ತಾ ಇರೋಂಥ ಟೇಸ್ಟ್ಗೋಸ್ಕರನೇ ಬರ್ತಾ ಇದ್ದಾರೆ. ಆ್ಯಂಡ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಅವ್ರದ್ದೊಂದು ದಿನ ರೋಟೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಗೊತ್ತಾ, ಅವ್ರದ್ದು ಬೆಳಗ್ಗೆ ಎದ್ದಾಗ ಏನು ಮಾಡ್ತಿರ್ತಾರೆ, 4:15 ಎದ್ದೇಳ್ತಾರೆ. ಸೊ 4:15 ಇಂದ 7 ಗಂಟೆವರೆಗೂ ಅಷ್ಟೇ ಮನೇಲಿ ಇರೋದು. ಅಷ್ಟರೊಳಗಡೆ ಏನೇನೆಲ್ಲ ರೆಡಿ ಮಾಡ್ಕೊತಾರೆ, ಹೆಂಗೆಲ್ಲ ಇರುತ್ತೆ ಅಂತ ಹೇಳಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ಸ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಎಷ್ಟು ಜನ ಶೇರ್ ಮಾಡ್ತೀರಾ ನೋಡ್ತೀನಿ, ಅದ್ರ ಮೇಲ್ಗಡೆ ಲಾಗ್ ಮಾಡ್ತೀನಿ. ಆ್ಯಂಡ್ ಅಪ್ಪಾ ಸೀರಿಯಸ್ಲಿ ಸೂಪರ್ ಫ್ರೆಂಡ್ಸ್, ರಿಯಲಿ. ಮತ್ತು ಹೆಂಗೆ ಗೊತ್ತಾ, ಈ ಆಮ್ಲ ಜ್ಯೂಸ್ನ ಹೈ ಕಾನ್ಸಂಟ್ರೇಟ್ ಆಗಿ ತೊಗೋಬಾರ್ದು, ಯಾರೇ ಆಗಿರಲಿ ತೊಗೋಬಾರ್ದು. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ, ಅಂದರೆ ಲಿಟಲ್ ಬಿಟ್ ಕಾನ್ಸಂಟ್ರೇಷನ್ ಥರ ಸ್ವಲ್ಪ ಕಡಿಮೆ ಪ್ರಮಾಣಕ್ಕೆ ನಾವು ಜಾಸ್ತಿ ನೀರಾಗೆ ತೊಗೋಬೇಕು. ಯಾಕಂದರೆ ಇದು ವಿಟಮಿನ್ ಸಿ ಸಖತ್ತಿರುತ್ತೆ ಮತ್ತು ಫೈಬರ್ ಕೂಡ ರಿಚ್ ಆಗಿರುತ್ತೆ. ಹಾಗಾಗಿ ಹೈ ಕಾನ್ಸಂಟ್ರೇಷನ್ ತೊಗೊಂಡ್ರೆ ನಮ್ಮ ಬಾಡಿ ಸೆಟ್ ಆಗಲ್ಲ, ಕೆಲವೊಬ್ರಿಗೆ ಸೆಟ್ ಆಗಲ್ಲ. ಸೊ ಹಾಗಾಗಿ ನೋಡಿಕೊಂಡು ಇದನ್ನೆಲ್ಲ ಯೂಸ್ ಮಾಡಿ. ಜಯಂತ್ ಬಂದು ನಮ್ಮ ಅಮ್ಮಂಗೂ ಕೂಡ ಕೊಟ್ಟೋಗಿದ್ರು 1-2 ದಿನ, ಅಕ್ಕ ಕುಡಿ ಇದನ್ನ, ಅಕ್ಕ ನೀನು ಕುಡಿ ಇದನ್ನ ಅಂತ ಹೇಳಿ. ನಮ್ಮಮ್ಮ ಕುಡಿತಾ ಇದ್ರು, ನಮ್ಮಮ್ಮ ಬಿಡ್ಲಿರಂಗೆ ಕುಡಿತಾ ಇದ್ದಾರೆ. ನನಗೆ ಚೆನ್ನಾಗಿ ಅನ್ನಿಸ್ತಿದೆ ಅಂತೇಳಿ. ನಾನು ಯಾಕಮ್ಮ ಹಿಂಗೆ ಅಂತಂದರೆ ಮೇ ಬಿ ಬಿಡು ಅನ್ಹೆಲ್ತಿ ಇದಾರಲ್ಲ, ಸೊ ಅವ್ರಿಗೇನೋ ಒಂದು ಒಳ್ಳೆ ಪಾಸಿಟಿವ್ನೆಸ್ ಅನಿಸಿರುತ್ತೆ, ಅದಕ್ಕೆ ಕುಡಿತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇಂಥ ಒಂದು ಒಳ್ಳೆ ರಿಸಲ್ಟ್ ಇದೆ ಅಂತಂದರೆ ಯಾರು ತಾನೇ ಬಿಡ್ತಾರೆ. ಅಲ್ಲಂತೂ ವಿದ್ಯಾನಗರದಲ್ಲಿ ಹೈಲಿ ಸೇಲ್ ಆಗ್ತಾ ಇರೋದೇ ಆಮ್ಲ ಜ್ಯೂಸ್. ನಾನು ಇದು ಕಹಿ ಇರುತ್ತೆ ಹೆಂಗಪ್ಪ ಕುಡಿತಾರೆ ಜನ ಅಂತ ಅಂದ್ಕೊಂಡಿದ್ದೆ. ಬಟ್ ಹೆಲ್ತ್ ಮುಂದೆ ಕಹಿ ಗಿಹಿ ಏನೂ ಮ್ಯಾಟ್ರ್ ಆಗಲ್ಲ, ಎಲ್ಲ ಕುಡಿತಿರ್ತಾರೆ. ಚಿಂದಿ ಟೇಸ್ಟ್. ಹಾಗೆ ಇಲ್ಲಿ ನಾನು ಇವತ್ತು ತಿಂಡಿಗೆ ಇಡ್ಲಿ ಮಾಡ್ತಾ ಇದ್ದೀನಿ. ನಿನ್ನೆ ಎಲ್ಲ ಇಡ್ಲಿ ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಉಳಿದಿತ್ತು ಫ್ರೆಂಡ್ಸ್, ಅದನ್ನು ಮತ್ತೆ ಬೆಳಗ್ಗೆಗೆ ಇಡ್ಲಿ ರೆಡಿ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ತಿಂದೋಗೋದಕ್ಕೆ ಇಡ್ಲಿ ಇತ್ತು ಅಂತಂದರೆ, ಸೊ ಉಳಿದ್ರೆ ಬಾಕ್ಸಿ ಕೊಟ್ಟು ಕಳ್ಸೋಣ ಅಥವಾ ಅನ್ನ ಏನಾದರೂ ಮಾಡೋಣ ಅಂತ ಹೇಳಿ. ಆ್ಯಂಡ್ ಇದು ಬಂದು ಇಡ್ಲಿ ಮಾಡೋದಕ್ಕೆ ಹೊಸ್ದಾಗಿ ನಾನು ತರಿಸಿರೋವಂಥ ಪ್ರಾಡಕ್ಟ್ ಫ್ರೆಂಡ್ಸ್, ಅಮೇಝಿಂಗ್ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸಕ್ಕತ್ ಯೂಸ್ಫುಲ್. ನಾನೇನು ಅಂದ್ಕೊಂಡಿದ್ದೆ ಯೂಸ್ಫುಲ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಇದು ಸಿಲಿಕಾನ್ ಆಗಿರುತ್ತೆ, ನಾಟ್ ಎ ಪ್ಲಾಸ್ಟಿಕ್. ಸೊ ಅದರಲ್ಲೂ ಕೂಡ ಫುಡ್ಗೆ ತಕ್ಕಂತೆ ಪ್ರಿಪೇರ್ ಮಾಡಿದ್ದಾರೆ, ಅದೊಂದು ಅರ್ಥ ಆಯಿತು. ಇನ್ನು ನಾನು ಆಲ್ರೆಡಿ ಇದು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇರೋದು. ಸೊ ಫಸ್ಟ್ ಟೈಮ್ ಯೂಸ್ ಮಾಡುವಾಗ ನನಗೆ ಎಣ್ಣೆ ಹಾಕಬೇಕಂತ ಗೊತ್ತಿರಲಿಲ್ಲ. ಆ್ಯಂಡ್ ಯಾಕೋ ಒಂದು ಸ್ವಲ್ಪ ಸೀಳ್ತಲ್ಲ ಇಡ್ಲಿ ಅಂತ ಅಂದ್ಕೊಂಡು ಅದಾದಮೇಲೆ ಎಣ್ಣೆ ಹಾಕಿ ಟ್ರೈ ಮಾಡಿದೆ. ಎಷ್ಟು ಚೆನ್ನಾಗಿ ಬಂತು ಅಂದರೆ ಇವಾಗ ನೀವೇ ನೋಡಿ ಯಾವ ಥರ ಬರುತ್ತೆ ಅಂತ. ನನ್ನಂಥ ಮಾಮ್ಸ್ಗೆ ಅಂದರೆ ಡೈಲಿ ಮಾರ್ನಿಂಗ್ ಎದ್ದು ಈ ತಿಂಡಿಗಳೆಲ್ಲ ರೆಡಿ ಮಾಡ್ತಿರೋವಂಥ ಮಾಮ್ಸ್ಗೆ, ಮತ್ತು ಅದರಲ್ಲೂ ಇಡ್ಲಿ ಜಾಸ್ತಿ ಮಾಡೋವಂಥ ಮಾಮ್ಸ್ಗೆ ಇದಂತೂ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ತೆಗಿಯುವಂಥ ಕಷ್ಟನೇ ಇರೋದಿಲ್ಲ. 16 ಬರುತ್ತೆ, ಪ್ಯಾಕ್ ಆಫ್ 16. ಸೊ ನಾನು 16ನ ಪರ್ಚೇಸ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಇರುವಂಥದ್ದು ಸ್ಟ್ಯಾಂಡ್ ಮೇಲೆ ಡಿಪೆಂಡ್ಸ್ ಅಪಾನ್ ಆಗಿ ನಾನು ತೊಗೊಂಡಿದ್ದು. ಸೊ ಸಖತ್ ಯೂಸ್ ಆಗುತ್ತೆ ಅಂತೇಳಿ. ಇನ್ನು ಚಿಟ್ಟಿ ಕೂಡ ಚಿಟ್ಟಿ ಬಂದು ಅವನಿಗೂ ಕೂಡ ಬಚ್ಚಲ್ಲಿ ಕಳಿಸಿ ನಾನಿಲ್ಲಿ ಮತ್ತೆ ಪ್ರಿಪೇರ್ ಆಯಿತಾ ಅಂತ ಬಂದು ನೋಡಿ ಅದನ್ನು ತೆಗಿತಾ ಇದ್ದೀನಿ. ಆ್ಯಂಡ್ ಈಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನೇನು ಅಂದ್ಕೊಂಡೆ ಚಮಚದಿಂದ ತೆಗೆಯೋಣ ಅಂತ ಅಂದ್ಕೊಂಡು ಚಮಚ ಎಲ್ಲ ತಗೊಂಡು ಸುಡೋದು ಸುಡುತ್ತೆ ಅಂತ ಹೇಳಿ ಮುಟ್ತಾ ಇರಲಿಲ್ಲ. ಬಟ್ ಅದನ್ನು ಜಸ್ಟ್ ಆ ಪೇಪರ್ ಏನಿರುತ್ತೆ ಅದನ್ನು ಹಿಂಗೆ ಅಂದರೆ ಸಾಕು ಹಾಗೆ ಬರ್ತಾ ಇತ್ತು. ಆ್ಯಂಡ್ ಫಸ್ಟ್ ಒನ್ ಮಾತ್ರ ಕೆಟ್ಟೋಗಿದ್ದು, ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ಒಂಥರ ತೆಗಿಯೋದಕ್ಕೇ ಒಂಥರ ಸ್ಯಾಟಿಸ್ಫೈಡ್ ಆಗ್ತಾ ಇತ್ತು ಫ್ರೆಂಡ್ಸ್. ಇವಾಗ ನಾವು ಸ್ಯಾಟಿಸ್ಫೈಡ್ ವೀಡಿಯೋಸ್ ನೋಡ್ತೀವಲ್ಲ ಹಂಗೆ ಅನ್ನಿಸ್ತಾ ಇತ್ತು, ಒಂಥರ ಕ್ರೇಜಿ. ಇನ್ನೂ ಒಂದಷ್ಟು ಮಾಡು ಅಂತಂದ್ರೂ ಮಾಡ್ಬಿಡ್ಬೋದಿತ್ತೇನಪ್ಪ ಅಂತ ಅನ್ನಿಸ್ತು. ಇಟ್ಟೊಂದು ಖಾಲಿ ಆಯಿತು, ಹಾಗಾಗಿ ಸುಮ್ಮನೆ ಅದೇ. ಇಲ್ಲಿ ನೋಡಿ ಜಸ್ಟ್ ಎಣ್ಣೆ ಹಾಕಿ ನಾವೇನಾದರೂ ಮಾಡಿಕೊಂಡ್ರೆ ಅದನ್ನು ಹಿಂಗೆ ಅಂದರೆ ಸಾಕು, ಹಾಗೆ ಈ ಹಪ್ಪಳ ಶಂಡಿಗೆ ಎಲ್ಲ ಬಿಡಿಸ್ತೀವಲ್ಲ ಆ ಥರ ಇಡ್ಲಿಗಳು ಬಿಟ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ಸಖತ್ ಯೂಸ್ಫುಲ್ ಆಗುವಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಾನು ಡೆಫಿನೆಟ್ಲಿ ಲಿಂಕ್ನ ಶೇರ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಒಂದ್ಸರಿ ಚೆಕ್ ಮಾಡಿ. ಆ್ಯಂಡ್ ಇನ್ನು ಇದಕ್ಕೆ ನಿನ್ನೆ ಚಟ್ನಿ ಮಾಡಿದ್ದೆ ಅಂತೇಳಿ ಇವತ್ತು ಚಟ್ನಿ ಮಾಡೋದು ಬೇಡ ಅಂತ ಸಾಂಬಾರು ಮಾಡಬೇಕಂತ ಅಂದ್ಕೊಂಡು ಸಾಂಬಾರಿಗೆಲ್ಲ ಪ್ರಿಪರೇಷನ್ ಮಾಡಿ ಇಟ್ಟಿದ್ದೆ. ಬಟ್ ಅದಾದಮೇಲೆ ಆಗಿದ್ದ ಕಥೆನೇ ಬೇರೆ. ಹಾಗೆ ಇದನ್ನು ಮತ್ತೆ ವಾಶ್ ಮಾಡೋದು ಹೆಂಗೆ ಅಂತ ಅನ್ಕೊತಾ ಇದ್ದಾರೆ. ಆ್ಯಕ್ಚುಲಿ ನಾವು ಇದನ್ನು ಇಡ್ಲಿ ಹಾಕೋದಕ್ಕಿಂತ ಮುಂಚೆ ವಾಮ್ ವಾಟರಲ್ಲಿ ನಾವು ನೆನೆಸಿಟ್ಕೊಂಡು ಹಾಕೊಂಡ್ರೆ ಆಯಿತು. ಅದಾದಮೇಲೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ನಾವು ಜಾಸ್ತಿ ಸ್ಟ್ರೈನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ಎಲ್ಲ ಇಡ್ಲಿ ಆಗಿತ್ತಾ ಅದನ್ನು ಜಸ್ಟ್ ಕೈ ಬೆರಳೆಲ್ಲ ಹಿಂಗೆ ಅಂದ್ಕೊಂಡು ಸೋಪ್ ಕೂಡ ಹಚ್ಚೋದು ಬೇಡ, ಹಿಂಗೆ ಜಸ್ಟ್ ನೀರಲ್ಲಿ ವಾಶ್ ಮಾಡಿದ್ರೆ ಸಾಕು, ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ವೆರಿ ವೆರಿ ಈಸಿ ಟು ಕ್ಲೀನ್. ಫ್ರೆಂಡ್ಸ್ ಲಂಚ್ ಬಾಕ್ಸ್ಗೆ ಇನ್ನೇನು ರೆಡಿ ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಸಿಲಿಂಡರ್ ಖಾಲಿ ಆಗೋಯ್ತು. ದೇವಡ ನಮ್ಮ ಜಯಂತ್ ಕೂಡ ಎಲ್ಲ ಇನ್ನೂ ಗಂಜಿಗಳೆಲ್ಲ ಮಾಡ್ಕೊಳ್ಳೋದ್ರಿಂದ ನಮಗೆ ವಿತಿನ್ 1 ಮಂತಲ್ಲೇ ಖಾಲಿ ಆಗಿಬಿಡುತ್ತೆ ಸಿಲಿಂಡ್ರು.
ಸೊ ಇನ್ನು ಇವತ್ತು ಒಗ್ಗರಣೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದೆ ಸಾಂಬಾರ್ಗೆ, ಬಟ್ ಅದೊಂದು ಬ್ಯಾಲೆನ್ಸ್ ಉಳಿತು. ಅಮ್ಮನ ಮನೆಗೆ ಹೋಗಿ ನಾನು ಸಾಂಬಾರ್ಗೆ ಒಗ್ಗರಣೆ ಕೊಟ್ಕೊಂಡು ಹೋಗಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಇಡ್ಲಿ ಮೇಲೆ ತುಪ್ಪ ಹಾಕಿಟ್ಟಿದ್ದೀನಿ 5, ಆಮೇಲೆ ಮತ್ತು ಸಲಾಡು. ಇದು ಬಂದು ನನ್ನ ಮಕ್ಕಳಿಗೆ ಪ್ರತಿದಿನ ನಂದು ಕೊಡೋ ಅಂಥ ಫುಡ್ ರೋಟೀನು. ಇದು ಮಿಂಚುಗೆ ಆ್ಯಪಲ್ಲು ಮತ್ತು ABC ಜ್ಯೂಸು. ಸೊ ಇದನ್ನು ಇವಾಗ ಅವ್ರಿಗೆ ಬೇಗ ಬೇಗ ತಿನ್ನಿಸ್ಬೇಕು. ಅವ್ರಿಗೆ ತಿನ್ನ ಕೊಟ್ಟರೆ ತಿನ್ನಲ್ಲ ಅಂತ ಹೇಳಿ ನಾನೇ ತಿನ್ನಿಸ್ಬೇಕು. ಇವತ್ತಿನ ವೆಡ್ನೆಸ್ಡೇ ಆಗಿರೋದ್ರಿಂದ ಮಕ್ಕಳಿಗೆ ಕಲರ್ ಡ್ರೆಸ್, ಹಾಗಾಗಿ ಕಲರ್ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದಾರೆ. ಇನ್ನು ಸಲಾಡ ಕಂಪಲ್ಸರಿ. ಸೊ ನಾನು ಅವ್ರ ಜೊತೆ ತಿಂತಾ ಇರ್ತೀನಿ. ನಾನು ಪರ್ಟಿಕ್ಯುಲರ್ ಆಗಿ ಅವ್ರು ಹೋದ್ಮೇಲೆ ತಿನ್ನೋಣ ಅಂತಂದರೆ ನಾನು ಮರ್ತೇ ಹೋಗ್ಬಿಟ್ಟಿರ್ತೀನಿ ಫ್ರೆಂಡ್ಸ್. ಅದಕ್ಕೆ ಸಲಾಡ್ ಒಂದು ಸ್ವಲ್ಪ ತಿಂತಾ ಇರ್ತೀನಿ. ಮತ್ತು ಅದು ಬಿಟ್ಟರೆ ಮಕ್ಕಳಿಗಂತೂ ಒಂದು ಕಂಪಲ್ಸರಿ ಅಟ್ಲೀಸ್ಟ್ ಒಂದು 10 ಚಮಚನರು ತಿಂದೋದ್ರೆ ಎಷ್ಟೋ ಬೆಟರ್. ಬಟ್ ಏನು ಮಾಡೋದು, ತಿನ್ನೋದಕ್ಕೆ ತಲೆ ತಿಂದುಬಿಡ್ತಾರೆ. ದೆನ್ ಮತ್ತೆ ABC ಜ್ಯೂಸ್ ಇರುತ್ತೆ. ಇವಾಗ ಇಡ್ಲಿ ಮತ್ತೆ ತುಪ್ಪ ತಿನ್ನಿಸಿ ಕಳಿಸ್ತಾ ಇದ್ದೀನಿ. ಈಗ ತಾನೇ ಜಸ್ಟ್ ಬಿಟ್ಟು ಬಂದು ಕುತ್ಕೊಂಡಿದ್ದೀನಿ ಮಕ್ಕಳನ್ನ. ಹಾಗೆ ಇವತ್ತು ನಾನು ಅವ್ರದ್ದು ಫೀಸ್ ಕ್ಲಿಯರ್ ಮಾಡುವಂಥದ್ದಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಗಿಬಿಡ್ತು. 10:15 ಬಂದಿದ್ದೀನಿ. ಹಾಗೆ ಮತ್ತೆ ಇನ್ನು ಹೋಗಿ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಬಂದೆ. ಇವಾಗ ಇನ್ನೇನು ಪೂಜೆ ಮಾಡಬೇಕು ಅಂತೇಳಿ. ಸೊ ನೋಡಿ, ಎಲ್ಲರದ್ದು ಎಷ್ಟೋ ಜನದ್ದು ಇವಾಗ ಕೆಲಸಗಳು ಮುಗ್ದಿರುತ್ತೆ, ಬಟ್ ನಂದು ಇವಾಗ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಇವಳಿಗೊಂದು ಸ್ವಲ್ಪ ಇಡ್ಲಿ ತುಪ್ಪ ಹಾಕಿ, ಆ್ಯಪಲ್ ಇದೆ, ಆ್ಯಪಲ್ಲು ಮತ್ತು ಇಡ್ಲಿ ಇವಳಿಗೆ ತಿನ್ನಿಸಿ ನನ್ನ ಕೆಲಸಗಳು ಇವಾಗ ಸ್ಟಾರ್ಟ್ ಮಾಡ್ಕೋಬೇಕು ನಾನು. ಹಾಗೆ ಮೇನ್ ಏನು ಗೊತ್ತಾ, ನಾವು ತುಪ್ಪ ಯೂಸ್ ಮಾಡೋದು ಯಾವುದು ಅಂತಂದರೆ ಪತಾಂಜಲಿ ಫ್ರೆಂಡ್ಸ್. ಸಕ್ಕತ್ತಾಗಿರುತ್ತೆ. ಮಕ್ಕಳಿಗೆ ಏನಾದರೂ ನೀವು ಯೂಸ್ ಮಾಡ್ತಾಯಿದ್ದೀರಿ ಅಂದರೆ ಪತಾಂಜಲಿ ಒಂದು ಸರಿ ಟ್ರೈ ಮಾಡಿ. ನಿಮಗೆ ಆನ್ಲೈನ್ ಸ್ಟೋರ್ಸ್ ಇರುತ್ತಲ್ಲ, ಮೀನ್ಸ್ ಝೆಪ್ಟೋ, ಬ್ಲಿಂಕಿಟ್ಟು ಈ ಥರದಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ, ತೊಗೊಂಬಿಡಿ. ನಾನಂತೂ ಬ್ಲಿಂಕಿಟಲ್ಲೇ ಆರ್ಡ್ರ್ ಮಾಡೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಮತ್ತು ಸ್ಮೆಲ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಸೊ ನೀವು ಕೂಡ ಟ್ರೈ ಮಾಡಿ. ಒಳ್ಳೆ ತುಪ್ಪ ಏನಾದರೂ ಹುಡುಕ್ತಾ ಇದೆ ಅಂದರೆ ಪತಾಂಜಲಿ ತುಪ್ಪ ಯೂಸ್ ಮಾಡಿ. ಒಂದು ಸರಿ ನನಗೆ ಫೀಡ್ಬ್ಯಾಕ್ ಶೇರ್ ಮಾಡಿ ನೀವೇನಾದರೂ ಯೂಸ್ ಮಾಡಿದ್ಮೇಲೆ. ಹಾಗೆ ಇಲ್ಲಿ ನಮ್ಮ ಮಿಂಚಕ್ಕನ ಜೊತೆ ಆಟಾಡ್ಕೊತ ಅವಳಿಗೆ ತಿನ್ನಿಸಿ ನಾನು ಹೋಗಿ ಸ್ನಾನ ಮುಗಿಸ್ಕೊಂಡು ಬರೋದ್ರೊಳಗಡೆ, ಅಂದರೆ ಕಸನೆಲ್ಲ ಎಲ್ಲ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡು ಬರೋದ್ರೊಳಗಡೆ ಮಧ್ಯಾಹ್ನ ಆಗೋಯ್ತು. ಸೊ ಜಯಂತ್ ಬಂದಿದ್ದರು. ಜಯಂತ್ ಬಂದ ತಕ್ಷಣ ಊಟ ಏನು ಮಾಡಿಲ್ವ ಮತ್ತು ಹೆಂಗೆ ಮಾಡೋದು ಹಾಗೆ ಹಿಂಗೆ ಅಂದಾಗ, ಸೊ ನಾನು ಫಸ್ಟ್ ಊಟ ತಂದುಕೊಟ್ಟು ಅದಾದಮೇಲೆ ಸಿಲಿಂಡ್ರ್ ತೊಗೊಂಬಂದರು. ಬಟ್ ನಾನು ಸಿಲಿಂಡ್ರ್ ತೊಗೊಂಬಂದಿರೋದು ಗೊತ್ತೇ ಇಲ್ಲ. ನನ್ನ ಗಮನ ಪೂರ್ತಿ ಎಲ್ಲಿತ್ತು ಅಂದರೆ ಪೂಜೆ ಮುಗಿಸಿ ಫಸ್ಟು ನಂದು ಕೆಲವೊಂದಷ್ಟು ಕೆಲಸ ಇತ್ತು ಫ್ರೆಂಡ್ಸ್, ಅದ್ರ ಕಡೆ ಫುಲ್ ಫೋಕಸ್ ಇದ್ದೆ ನಾನು. ಹಾಗಾಗಿ ಊಟ ಮುಗಿಸಿ ಬೇಗ ಹೋಗಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡೆ. ಇವತ್ತು ಹುಣ್ಣಿಮೆ ಪೂಜೆ ಅಲ್ಲ, ಎಲ್ಲದೂ ಕೂಡ ನೀಟಾಗಿ ಡೀಪ್ ಕ್ಲೀನ್ ಮಾಡಿಕೊಂಡು ಮಾಡುವಂಥದ್ದಿತ್ತು. ಹಾಗಾಗಿನೇ ಸ್ವಲ್ಪ ಲೇಟ್ ಆಗೋಯ್ತು. ಮಧ್ಯಾಹ್ನದ ಮೇಲೇ ಆಯಿತು ಆಲ್ರೆಡಿ. ಸೊ ಪರವಾಗಿಲ್ಲ, ನಿಧಾನಕ್ಕಾದ್ರೂ ಪರವಾಗಿಲ್ಲ, ನಾನು ಮಾಡ್ಕೊತೀನಿ ಅಂತ ಹೇಳಿ ಫುಲ್ ಟೈಮ್ ಅದು ಕೊಟ್ಬಿಟ್ಟಿರ್ತೀನಿ. ಇಲ್ಲಿ ನೋಡಿ ದೇವರಿಗೆ ಹೂ ಇಡ್ತಾ ಇದ್ದೀನಿ. ಆಲ್ರೆಡಿ ಹೂ ಕೊಡ್ತಾ ಇದೆ ದೇವರು. ಸೊ ಅದಾಗಿದ ತಕ್ಷಣ ಎಲ್ಲ ರೆಡಿ ಮಾಡಿಕೊಂಡು ಲಾಸ್ಟ್ ದೀಪ ಹಚ್ಚೋವಾಗ ಮಾತ್ರ ನಾನು ತುರುಬು ಕಟ್ಕೊಂಡ್ರಲ್ಲ, ತುರುಬು ಕಟ್ಟಲಬಾರ್ದು. ಹೋಗಿ ಈ ಥರ ಕ್ಲಿಪ್ ಹಾಕೊಂಡ್ಬಂದು ದೆನ್ ಇವಾಗ ನಾನು ದೀಪ ಹಚ್ಚಿ ಧೂಪ ಎಲ್ಲ ಹಾಕ್ತಾ ಇದ್ದೀನಿ. ಆ್ಯಂಡ್ ಧೂಪ ಅಂತೂ ನಮ್ಮ ಮನೇಲಿ ಕಂಪಲ್ಸರಿ. ಹುಣ್ಣಿಮೆ ಅಂತ ಅಷ್ಟೇ ಅಲ್ಲ, ಪ್ರತಿದಿನ ಹೇಗೆ ಹಾಕ್ತೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ಬಿಳೆ ಸಾಸಿವೆ ಹಾಕ್ತೀನಿ, ಬಿಕಾಸ್ ದೃಷ್ಟಿ ಆಗುತ್ತೆ, ಕೆಟ್ಟ ದೃಷ್ಟಿ, ನೆಗೆಟಿವಿಟಿ ಇದೆಲ್ಲದು ನಮ್ಮನ್ನು ಬಿಟ್ಟು ಹೋಗಲ್ಲ. ಸೊ ಹಾಗಾಗಿ ನಾನು ಇದನ್ನು ಕಂಪಲ್ಸರಿ ಮಾಡ್ಕೊತೀನಿ. ಅದ್ರ ಜೊತೆ 2 ಲವಂಗ, ಒಂದು ಸ್ವಲ್ಪ ಚಕ್ಕೆ ಅಥವಾ ಚಕ್ಕೆ ಪುಡಿ, ಅದ್ರ ಜೊತೆಲಿ ಪಚ್ಕರ್ಪೂರ, ಇದಿಷ್ಟು ಹಾಕಿನೇ ನಾನು ಯಾವಾಗಲೂ ಧೂಪವನ್ನು ಮಾಡೋದು. ಅಲ್ಲಿ ನೋಡಿ ಒಂದು ಬಟ್ಲಲ್ಲಿ ನಾನು ಈ ಥರ ಚಕ್ಕೆ ಪುಡಿನ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಕಡಿಮೆ ಕ್ವಾಂಟಿಟಿನೇ ಹಾಕೋದು, ಜಾಸ್ತಿ ಏನಿಲ್ಲ. ಆ್ಯಂಡ್ ಇದಾದಮೇಲೆ ಕಂಪ್ಲೀಟಾಗಿ ದೇವರಿಗೆ ಧೂಪ ಹಾಕಿ ಮತ್ತು ಮನೆಗೂ ಕೂಡ ಪೂರ್ತಿ ಅದನ್ನು ನಾನು ತೋರಿಸಿ ಬಾಗ್ಲ ಹತ್ರ ಇಡ್ತೀನಿ ಸಮ್ಟೈಮ್ಸ್. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಇದಂತೂ ನೋಡೋದಕ್ಕೆ ಒಂಥರ ಖುಷಿ. ಸೊ ಇನ್ನು ದೇವರಿಗೆಲ್ಲ ಬೆಳಗ್ದಾದ್ಮೇಲೆ ಹೊರಗಡೆ ಕೊಟ್ಟು ಕಳಿಸ್ಬಿಡ್ತೀನಿ. ಸಮ್ಟೈಮ್ಸ್ ನಾನೇ ಹೋಗಿ ಇಟ್ಟು ಬರ್ತೀನಿ. ಅದಾದಮೇಲೆ ಧೂಪ ಹಾಕಿದ ಮೇಲೆ ಸಂಕಲ್ಪ, ಮಹಾಮಂಗಳಾರತಿ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಫುಲ್ ಕೆಲಸ, ಅಂದರೆ ನಂದು ಏನೇನು ಇವತ್ತು ಶೂಟ್ಸ್ ಇತ್ತು ಎಲ್ಲ ಮುಗಿಸ್ಕೊಂಡ್ಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತಿರೋದು. ಮುಖ ನೋಡಿ ಹೆಂಗಾಗಿದೆ, ಹಳ್ಳೆಣ್ಣೆ ಆದಂಗೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ನಾನೇನು ಅಂದ್ಕೊಂಡಿದ್ದೆ, ಜಯಂತ್ ಮಕ್ಕಳಿಗೆ ಹಾಲು ಕೊಟ್ಟರು. ಸೊ ಅದ್ರ ಕಡೆ ಗಮನ ಇಲ್ಲ, ನಾನು ಪೂರ್ತಿ ಶೂಟಲ್ಲಿ ಮುಳುಗ್ಬಿಟ್ಟಿದ್ದೀನಿ. ಅವರು ಬಿಸಿ ಹಾಲನ್ನ ತಂದು ಕೊಟ್ಟಿರೋದು. ನನಗೆ ಗೊತ್ತೇ ಆಗಲಿಲ್ಲ ಫ್ರೆಂಡ್ಸ್. ಇಷ್ಟೊಂದು ಸುಸ್ತಾಗಿದೆ, ನನಗೆ ಟೀ ಕುಡಿಬೇಕು ಅನ್ನಿಸ್ತಾ ಇದೆ, ನನಗೆ ಸಿಲಿಂಡರ್ ಇದ್ದರೆ ಟೀ ಕುಡಿತಿದ್ದೆ ಅಂತೆಲ್ಲ ಹೇಳ್ತಾ ಇರುವಾಗ ಸಿಲಿಂಡ್ರ್ ಬಂದು ಎಷ್ಟೊತ್ತಾಯ್ತಲ್ಲ ನಿನಗೆ ಗೊತ್ತೇ ಆಗಲಿಲ್ವಾ ಅಂತೆಲ್ಲ ಹೇಳ್ತಾ ಇದ್ದಾರೆ ಜಯಂತ್ ಅವರು. ಸೊ ಆವಾಗ ಅನ್ನಿಸ್ತು, ನಾನು ಫುಲ್ ಗಮನ ಈ ಕಡೆ ಇದೆ, ನೀನು ಸಿಲಿಂಡರ್ ತಂದಿಟ್ಟಿದ್ದೀಯಾ ಮತ್ತು ಇಷ್ಟೆಲ್ಲ ಸುಸ್ತಾಗಿ ಕೂತ್ಕೊಂಡಿದ್ದೀನಿ, ಹೋಗೊಂದು ಸ್ವಲ್ಪ ಟೀ ಮಾಡ್ಕೊಂಬಾ ಅಂತೆಲ್ಲ ಹೇಳ್ತಾ ಇದ್ದೆ ಜಯಂತ್ಗೆ. ಹಾಗೆ ಇವತ್ತು ನಾನು ಅನ್ಬಾಕ್ಸ್ ಮಾಡಿರೋದ್ರಲ್ಲಿ ಕೆಲವೊಂದಷ್ಟು ಟ್ರೆಡಿಷ್ನಲ್ ವಿಯರ್ ಡ್ರೆಸ್ಸಸ್ ಇತ್ತು ಫ್ರೆಂಡ್ಸ್, ಮಿಟ್ಟುಗೋಸ್ಕರ ತಂದಿರೋವಂಥದ್ದು. ಸೊ ಅದನ್ನು ತೆಗೆದು ನಾನು ಏನು ಮಾಡಿದೆ ಅಂದರೆ ತೋರಿಸ್ತಾ ಇದ್ದರೆ ಅವಳು ಏನು ಮಾಡಿದ್ದಾಳೆ ನೋಡಿ, ಹಾಕೊಂಡು ನೋಡ್ತೀನಿ ಕೊಡಮ್ಮ ಅಂತ ಹೇಳಿ ಹಾಕೊಂಡು ಬಿಚ್ಚೇ ಇಲ್ಲ. ಅದನ್ನ ನೋಡಿ ನಮ್ಮ ಸಣ್ಣೋಳು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಚಿಕ್ಕದೊಂದು ಫ್ರಾಕ್ ಹಾಕಿಸ್ಕೊಂಡಿದ್ದಾಳೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕಿಡ್ಸ್ ವಿಯರ್ ಅಂತೂ ಕೆಲವೊಂದಷ್ಟು ಕಲೆಕ್ಷನ್ಸ್ನ ಶೇರ್ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅದೆಲ್ಲದು ಕೂಡ. ಅದಾದಮೇಲೆ ಇನ್ನು ನಾನು ಜಯಂತ್ ಕುತ್ಕೊಂಡು ಟೀ ಕುಡಿದು ಆ್ಯಂಡ್ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಈಗ ಮತ್ತೆ ಸಂಜೆ ಕಸ ಹೊಡಿತಾ ಇದ್ದೀನಿ. ಹಾಗೆ ಇನ್ನು ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಕೊತ ಬೈಕೊಂತ ಕಿರ್ಚಾಡ್ಕೊತ ಮನೇಲಿ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊತ ಅಡುಗೆಗೆ ಎಲ್ಲ ರೆಡಿ ಮಾಡಿಟ್ಟು ಇವಾಗ
ಮತ್ತು ನನ್ನ ಕೆಲಸಗಳು ಎಡಿಟ್ ಅನ್ನೋತ್ಲಿಗೆ ಎಂಥ ಸುಸ್ತಾಗುತ್ತೆ ಅಂದರೆ ಸಕ್ಕ ಟಯರ್ಡ್ ಅಂತ ಅನಿಸುತ್ತೆ ಸಮ್ಟೈಮ್ಸ್ ಈ ಥರ ಹೆವಿ ಕೆಲಸ ಇರುವಾಗ. ಆ್ಯಂಡ್ ಇತ್ತೀಚೆಗೆ ಏನಂತಂದರೆ ಮತ್ತೆ ಪ್ರಮೋಷನ್ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಈ ಕಡೆ ಬಿಟ್ಕೊಡೋಕ್ಕೂ ಮನಸ್ಸಿಲ್ಲ, ಆ್ಯಂಡ್ ಮಾಡೋದಕ್ಕೂ ಕೂಡ ಅಷ್ಟು ಫ್ರೀ ಇಲ್ಲ, ಹಿಂಗಾಗ್ಬಿಟ್ಟಿದೆ. ಅದಕ್ಕೆ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಮಾಡ್ಕೊತಾ ಇರ್ತೀನಿ. ಸೊ ಒಬ್ಬಳೇ ಆಗಿರೋದ್ರಿಂದ ಇಷ್ಟೆಲ್ಲ ಸ್ಟ್ರೈನ್ ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಅದರಲ್ಲೂ ಇವರಿಬ್ರಿಗೂ ನೋಡಿ, ಒಬ್ರಿಗೆ ಆ ಟೇಬಲು ಒಬ್ರಿಗೆ ಈ ಟೇಬಲು ಕೊಟ್ಟು ನನ್ನ ಪಾಡಿ ನಾನು ಬೈಕೊಂತ ಕೆಲಸ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದಿಷ್ಟು ಇವತ್ತಿನ ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾರೆ. ಕೀಪ್ ವಾಚಿಂಗ್, ಬಾಯ್.